ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪುಣ್ಯಸ್ಮರಣ ಅಂಗವಾಗಿ ಬಾಬಾ ಸಾಹೇಬ್ ರವರ ಪ್ರತಿಮೆ ಶುದ್ಧೀಕರಣ ಕಾರ್ಯಕ್ರಮ ಶುಕ್ರವಾರ ಸಂಜೆ 6 ಗಂಟೆಗೆ ಕಾಡುಗೋಡಿ ದಿನ್ನೂರಿನಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಬೆಳಕಿನ ದೀಪ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷರು ಬೆಳತೂರು ವೆಂಕಟೇಶ್ ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಸ್ವಲ್ಪ ತಿರ್ಚಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಲ್ಪ ಹಿಂಗ್ ಬರ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಮರವಾಗಲಿ ವಿಶ್ವಮಾನವ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಮರವಾಗಲಿ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂಬೇಡ್ಕರ್ ಬಡವರ ಜ್ಯೋತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಡವರ ಜ್ಯೋತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮನಾಯಕ್ ಜೈ ಭೀಮ್ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣದ ಅಂಗವಾಗಿ ನಾವು ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ನಾವು ನವೆಂಬರ್ 21ನೇ ತಾರೀಕು ಏನು ದಿವಂಗತ ಜಿಗ್ನಿಶಂಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ನಮ್ಮನ್ನೆಲ್ಲರೂ ಕೂಡ ಪ್ರೇರೇಪಿಸಿದಂಥದ್ದು. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೂ ಕೂಡ ನಾವು ಆ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ತಿಳಿಸಬೇಕು, ಯಾಕೆ ಈ ಕಾರ್ಯಕ್ರಮ ಮಾಡಬೇಕು, ಯಾಕೆ ನಾವು ಮುಂಬೈಗೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರತಿ ವರ್ಷ ಕೂಡ ನಾವು ಬಿಡದೆ ಇವತ್ತು ಈ ಭಾಗದ ಅನೇಕ ನಮ್ಮ ಗೆಳೆಯರು ರಾಜು ಅವರು ಮತ್ತು ಮುನಿಯಪ್ಪ ಅವರು, ವೆಂಕಟೇಶ್ ಅವರು, ನಾಗರಾಜ್ ಅವರು, ಅರವಿಂದ್ ಅವರು, ನಮ್ಮ ಬಾಬಣ್ಣವರು, ಸುಭಾನ್ ಅವರು, ರೆಡ್ಡಿ ಅವರು, ಮತ್ತು ನಮ್ಮ ನರಸಿಂಹಾಚಾರ್ಯ ಅವರು, ಬಾಬು ಅವರು, ನಮ್ಮ ರಾಜು ಅವರು, ಸಂತೋಷ್ ಅವರು, ಮತ್ತು ಭೀಮಯ್ಯ ಅವರು, ವೀರಪ್ಪನವರು, ನಮ್ಮ ರಾಜು ಅವರು, ಇನ್ನೂ ಅನೇಕ ಜನ ಇವತ್ತು ಬರಬೇಕಾಗಿತ್ತು. ಸಂಜೆ ಇರೋದ್ರಿಂದ ಕೆಲವರು ಬರೋಕ್ಕಾಗಿಲ್ಲ. ಆದರೂ ಕೂಡ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾದಂಥ ಭೀಮ ಸ್ವಾಗತವನ್ನು ಕೋರ್ತೇನೆ ಮತ್ತು ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಲ್ಲ, ಇದಕ್ಕೂ ಇದೊಂದು ರೀತಿಯಲ್ಲಿ, ಯಾಕಂದರೆ ಭಾಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಮತ್ತು ಅನುಯಾಯಿಗಳು ಇದ್ದಾರೆ, ಬೇರೆ ಬೇರೆ ಸಂಘಟನೆಗಳು ಇರ್ಬೋದು, ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರೇರೇಪಿಸಿದಂಥವರು ಮಾನ್ಯ ಜಿಗ್ನಿಶಂಕರ್ ಅವರು. ಹಾಗಾಗಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣದ ಹಂಗಾಗಿ ಬಾಬಾ ಸಾಹೇಬ್ ಇಲ್ಲಿ ನಾವು ಈ ಗ್ರಾಮದ ಎಲ್ಲ ಭಾಳಷ್ಟು ಮುಖಂಡರು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಬಾಬಾ ಸಾಹೇಬ್ ಪ್ರತಿಮೆ ಇಟ್ಟಿರೋದು ಒಂದು ಕಡೆ ಆದರೆ, ನಮಗೆಲ್ಲ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಜೊತೆ ಇಲ್ಲ, ಆದರೂ ಕೂಡ ಇವತ್ತು ದಿನ ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿದ್ದಾರೆ, ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡ್ತಾ ಇದ್ದಾರೆ, ಈ ಜೀವಂತವಾಗಿದ್ದೀರ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ಇವತ್ತು ಅವರ ವಿಚಾರವನ್ನು, ಅವರ ಆದರ್ಶಗಳನ್ನು ಮುಂದಿಟ್ಕೊಂಡು ನಾವು ಕೂಡ ಈ ಒಂದು ಸಮಾಜಮುಖಿ ಕೆಲಸವನ್ನು ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತು 68 ವರ್ಷಗಳಾದರೂ ಕೂಡ ಇಲ್ಲಿಯವರೆಗೂ ಕೂಡ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಕ್ಷಾಂತರ ಜನ ಮುಂಬೈಯಲ್ಲಿ ಇರ್ತಕ್ಕಂತಹ ದಾದರಲ್ಲಿ ಅವರ ಸಮಾಧಿ ಹತ್ರ ಡಿಸೆಂಬರ್ 6ನೇ ತಾರೀಕು ಡಿಸೆಂಬರ್ 4ರಿಂದನೇ ಡಿಸೆಂಬರ್ 6, 7 ತನಕ ಲಕ್ಷಾಂತರ ಜನ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಬಾಬಾ ಸಾಹೇಬ್ ಸತ್ತು ಇಷ್ಟು ವರ್ಷಗಳು ಆದರೂ ಕೂಡ ಅಲ್ಲಿಗೆ ಬಂದು ಅಲ್ಲಿ ಒಂದು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಬಳಿ ಹೋಗಿ ಒಂದು ಕ್ಯಾಂಡಲ್ ಹಚ್ಚೋದ್ರ ಮೂಲಕವಾಗಿ
ಮತ್ತು ಅಲ್ಲಿನ ಹೂವು ಇಡೋದ್ರ ಮೂಲಕವಾಗಿ ನಮನಗಳನ್ನು ಸಲ್ಲಿಸ್ತಾ ಇದೆ. ಅಂಥ ಒಂದು ಕೆಲಸದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಿರೋದು ನಿಜಕ್ಕೂ ಒಂದು ಹೆಮ್ಮೆ ಪಡುವಂಥ ವಿಷಯ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ನಾವು ಇವತ್ತು ನಮ್ಮ ಅರವಿಂದು ಮತ್ತು ನಮ್ಮ ನಾಗರಾಜು ಅವರ ಒಂದು ನೇತೃತ್ವದಲ್ಲಿ ನಮ್ಮ ವೆಂಕಟೇಶ್ ಅವರು, ನಮ್ಮ ಸ್ನೇಹಿತರು, ನಾವೆಲ್ಲ ಜೊತೆಯಲ್ಲಿ ಓದ್ದವರು, ಮುನಿಯಪ್ಪ ಅವರು, ಅವರೆಲ್ಲರೂ ಕೂಡ ಈ ಭಾಗದ ಮುಖಂಡರುಗಳು ಮತ್ತು ನಮ್ಮ ಜೊತೆಯಲ್ಲಿ ಓದಂಥವ್ರು ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾಡಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ, ಮತ್ತು ಈ ಭಾಗದಲ್ಲಿ ನಮ್ಮ ಕಾಡ್ಗೋಡಿಯವರು ಮತ್ತು ನಮ್ಮ ದಿನ್ನೂರವರು ಹಲವಾರು ಮುಖಂಡರುಗಳು ಇವತ್ತು ನೀವು ಬಂದಿದ್ದೀರಾ ಇಲ್ಲಿಗೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಹಿಂದೆ ಇರ್ತಕ್ಕಂಥ ಅನೇಕ ಭಾಳಷ್ಟು ನೋವುಗಳನ್ನು ಅನುಭವಿಸಿದಂತಹ ಏನು ಈ ಸಮುದಾಯ ಇದ್ದೀವಿ ಅಂಥವ್ರಿಗೆ ಒಂದು ಬಲವಾದ ಒಂದು ಸಂವಿಧಾನವನ್ನು ನೀಡೋದ್ರ ಮೂಲಕವಾಗಿ ನಮಗೆಲ್ಲರಿಗೂ ಸಮಾನವಾದಂಥ ಹಕ್ಕನ್ನು, ಯಾಕಂದರೆ ಮನುಷ್ಯರನ್ನ ಕಾಣೋ ರೀತಿ ಇರಲಿಲ್ಲ. ಹಿಂದೆ ಮಹಾರಾಜರು ಆಳಿದಂಥ ಕಾಲದಲ್ಲಿ ನಮಗೆ ಭಾಳಷ್ಟು ಶೋಷಣೆ ನಡೀತಾ ಇತ್ತು. ಅಂಥ ಶೋಷಣೆಯನ್ನು ಮನಗಂಡು ಬಾಲ್ಯದಲ್ಲೇ ಬಹಳಷ್ಟು ಅವರು ವಿಚಲಿತರಾಗಿ ಏನಾನ ಮಾಡಿ ಸಮುದಾಯಕ್ಕೆ ನಾನು ಒಂದು ದೊಡ್ಡ ಬುನಾದಿಯನ್ನು ಹಾಕ್ಕೊಡ್ಬೇಕಂತೇಳಿ ಆ ಮೂಲಕವಾಗಿ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತು ಸಂವಿಧಾನ ಜಾರಿಯಾಗಿ ಕೂಡ 75 ವರ್ಷಗಳ ಸುದೀರ್ಘದಲ್ಲಿದ್ದೇವೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಮಗೆ ನೋವಿದೆ. ಯಾಕಂದರೆ ನಮ್ಮ ಆಳಿದಂಥ ಸರ್ಕಾರಗಳು ಏನು ಈ ಜನಕ್ಕೆ ಬಡವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಕೊಡುವಲ್ಲಿ ವಿಫಲರಾಗಿದ್ದಾರೆ. ಮತ್ತು ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯದಲ್ಲಾಗ್ಬೋದು, ವಿದ್ಯಾಭ್ಯಾಸದಲ್ಲಾಗಬೇಕು, ಆರ್ಥಿಕ ಎಲ್ಲ ರೀತಿಯಲ್ಲೂ ನಮಗೆ ಶೋಷಣೆ ನಿರಂತರವಾಗಿ ನಡೀತಾ ಇದೆ. ಇವತ್ತು ಕೂಡ ದಲಿತರ ಮೇಲೆ ಒಂದಲ್ಲ ಒಂದು ಕಡೆ ಅನ್ಯಾಯಗಳು, ಅಕ್ರಮಗಳು, ಮಹಿಳೆಯರ ಮೇಲೆ ದೌರ್ಜನ್ಯಗಳು ಈ ಥರ ನಿರಂತರವಾಗಿ ನಡೀತಾ ಇದೆ. ಆದರೆ ಸರ್ಕಾರ ಗೊತ್ತು ಕಣ್ಣು ಕಾಣಿಸ್ತಿರೋ ರೀತಿಯಲ್ಲಿ ವರ್ಸ್ತಾ ಇರೋದು ನಿಜಕ್ಕೆ ಶೋಷಣೀಯ. ಈ 75 ವರ್ಷ ಸ್ವಾತಂತ್ರ್ಯ ದಾಟಿ ಕೂಡ ಇನ್ನೂ ಭಾಳಷ್ಟು ಜನ ಮನೆ ಇಲ್ದಿರ, ಸೂರು ಇಲ್ದಿರ, ಉದ್ಯೋಗ ಇಲ್ದಿರ ಈ ರೀತಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೊಟ್ಟಂಥ ನಮ್ಮ ಸಂವಿಧಾನದಲ್ಲಿ ಇಷ್ಟೊತ್ತಿಗೆ ನಮಗೆ ಈಗಾಗಲೇ ಸಮಾನವಾದಂತಹ ಅವಕಾಶಗಳನ್ನು ಕೊಡಬೇಕಾಗಿತ್ತು. ನಮ್ಮ ಬದುಕನ್ನು ಸಬಲೀಕರಣ ಮಾಡಬೇಕಾಗಿತ್ತು. ನಮಗೆ ಪ್ರತಿಯೊಂದು ರಂಗದಲ್ಲೂ ಕೂಡ ನಮಗೆ ಅವಕಾಶಗಳನ್ನು ಕೊಡಬೇಕಾಗಿತ್ತು. ಆದರೆ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಿರಂತರವಾಗಿ ಜನರ ಪರವಾಗಿ, ಜನರ ಜೊತೆ, ಜನರ ಕಷ್ಟ ಸುಖಗಳಿಗೆ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟದ ಮೂಲಕವಾಗಿ ಒಂದು ಜನರಲ್ಲಿ ನಾವೊಂದು ಜಾಗೃತಿಯನ್ನು ಮೂಡಿಸೋ ಒಂದು ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯವಾಗಿದ್ದೇವೆ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಕೂಡ ನನಗೆ ತಾವು ನೀಡ್ತಾ ಇದ್ದೀರಾ. ಹಾಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.